ಪ್ರಕೃತಿಯ ಸೌಂದರ್ಯದ ನಡುವೆ ಕಂಗೊಳಿಸುತ್ತಿರುವ ಸುಂದರ ದೇವಾಲಯ ಈ ಸರಕುಳಿಯ ಜಗನ್ಮಾತೆ ಅಮ್ಮನವರ ದೇವಾಲಯ. ಈ ದೇವಾಲಯದ ಬಗ್ಗೆ ಸಂಕ್ಷಿಪ್ತ ಚಿತ್ರಣವನ್ನು ದೇವಸ್ಥಾನದ ಅಧ್ಯಕ್ಷರು ಹಾಗೂ ಅರ್ಚಕರು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ. ಮಹಾತಾಯಿ ಮಹಿಷಾಸುರಮರ್ದಿನಿ ಅಮ್ಮನವರು ಕಳೆದ 300-400 ವರ್ಷಗಳ ಇತಿಹಾಸ ಇದೆ. ತಾಲೂಕು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದವರೆಗೂ ತನ್ನ ಹೆಸರನ್ನು ವಿಕಾಸಿಸಿಕೊಂಡು ಭಕ್ತರನ್ನು ಸೇವೆಗಾಗಿ ಕಳಿಸಿಕೊಡ್ತಾ ಇದ್ದಾರೆ. ಈಗಾಗಲೇ ವಾರ್ಷಿಕವಾಗಿ ಶರನ್ನವರಾತ್ರಿ ಕಾರ್ಯಕ್ರಮ ಅದ್ದೂರಿಂದ ನಡೆಯುತ್ತದೆ. ನಂತರ ಕಾರ್ತಿಕೋತ್ಸವ, ವೈಶಾಖೋತ್ಸವ, ಹೀಗೆ ವರ್ಷಕ್ಕೆ 3-4 ಬಾರಿ ಪಲ್ಲಕ್ಕಿ ಉತ್ಸವ ಎಲ್ಲ ವಿಜೃಂಭಣೆಯಿಂದ ಚೆನ್ನಾಗಿ ನಡೀತದೆ. ಅನೇಕ ಭಕ್ತರು ಹೊರಗಿಂದ ಬಂದು ಈ ದೇವಿಯ ದರ್ಶನ ಪಡ್ಕೊಂಡು ಪುಣ್ಯವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅಂತಹ ವಿಶ್ವಶಕ್ತಿ ಸ್ಥಳ ಈಗ ಅದು ಅಭಿವೃದ್ಧಿ ಆಗ್ತಾ ಈಗ ಕಲ್ಯಾಣ ಮಂಟಪ, ಧಾರ್ಮಿಕ ಕಾರ್ಯಕ್ರಮ ವಗೇರೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಹೋಗ್ತದೆ. ಸಾವಿರಾರು ಸಂಖ್ಯೆಯ ಜನ ದರ್ಶನ ಪಡ್ಕೊಂಡು ಆಗ್ತಾ ಇದ್ದಾರೆ. ಇಂಥ ಒಂದು ವಿಶೇಷವಾದ ಈ ಸ್ಥಾನಿಕವಾದ ಈ ಮಹಿಷಾಸುರಮರ್ದಿನಿ ದೇವಿಯನ್ನು ನಮ್ಮ ಜನವನ್ನು ಹೆಚ್ಚಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಾವು ಒಮ್ಮೆ ಬಂದು ದೇವಿ ದರ್ಶನ ಪಡ್ಕೊಂಡು ನಿಸರ್ಗ ರಮಣೀಯವಾದ ಸ್ಥಳ. ಪಕ್ಕದಲ್ಲಿ ಅರ್ಧನಾಶಿನಿ ನದಿಗೆ ಒಂದು ಪ್ರೇಕ್ಷಣೆ ಯಾವುದೇ ಇತರ ದೌರ್ಜನ್ಯದ ಗಲಾಟೆ ಯಾವುದೇ ಇದ್ದರೆ ರೋಡ್ ಹಂಚಿಗೆ ಸಿದ್ದಾಪುರ ಕೃಷಿಯಿಂದ ಬಡಗಿಗೆ ಸ್ಮಾರಕವಾಗಿ ಸಿದ್ದಾಪುರಕ್ಕೆ ಹೋಗುವ ರೂಟದಲ್ಲಿ ಅರ್ಧನಾಶಿನಿ ನದಿ ತೀರದಲ್ಲಿ ಈ ಮಹಿಷಾಸುರಮರ್ದಿನಿ ಇದೆ. ಇದು ತಾಲೂಕು ಸಿದ್ದಾಪುರ, ಉತ್ತರ ಕನ್ನಡ ಜಿಲ್ಲಾ. ತಾವು ತಾತ್ವಿಕ ಬಂದೊಮ್ಮೆ ನೀವು ದರ್ಶನ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಗೆ ವಿನಂತಿ ಮಾಡಬೇಕು. ಈ ರಮಣೀಯವಾದ ಪ್ರಕೃತಿಯ ಮಡಿಲಲ್ಲಿ ಹರಿಯುತ್ತಿರುವ ಅಘನಾಶಿನಿ ನದಿ ಇದ್ದು, ನದಿಯ ತಟದಲ್ಲಿ ಈ ಸುಂದರವಾದ ದೇವಾಲಯವಿದ್ದು, ಭಕ್ತಾದಿಗಳು ಒಮ್ಮೆ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ಶಿರಸಿಯಿಂದ ಹೇರೂರು ಮಾರ್ಗವಾಗಿ ಸಿದ್ದಾಪುರಕ್ಕೆ ಹೋಗುವಾಗ ಈ ದೇವಸ್ಥಾನ ಸಿಗುತ್ತದೆ.